ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಸೆಕೆಂಡ್ PUC ಎಕ್ಸಾಮ್ ಏನಿರುತ್ತೆ ಎನ್ಯುವಲ್, ಅದರಲ್ಲಿ ಆನ್ಸರ್ಸ್ ನ ಯಾವ ರೀತಿ ಬರಿಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ನಿಮ್ಮ ಕಮೆಂಟ್ಸ್ ನ ಓದಿದ ನಂತರ, ಎಲ್ಲ ವಿಡಿಯೋದಲ್ಲಿ ಬಂದಿರುವಂತಹ ಕಮೆಂಟ್ಸ್ ನ ಓದಿದ ನಂತರ ನಿಮಗಿರೋ ಡೌಟ್ಸ್ ಗಳನ್ನ ಕ್ಲಿಯರ್ ಮಾಡ್ಬೇಕಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಸೆಕ್ಷನ್ ವೈಸ್ ಅಂಡ್ ಪಾಯಿಂಟ್ ವೈಸ್ ನಿಮ್ಗೆ ಏನೇನ್ ಬರೆದ್ರೆ ಮಾರ್ಕ್ಸ್ ಕೊಡ್ತಾರೆ, ಏನ್ ಕಂಡೀಷನ್ಸ್ ಇದೆ, ನೀವ್ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ರ ಅದನ್ನ ಈ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತಾ ಹೋಗೋಣ. ಸೊ ಮೊದಲಿಗೆ ಏನಿರುತ್ತೆ, ನಿಮ್ ಕ್ವಶನ್ ಪೇಪರ್ ನಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರುತ್ತೆ. ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಗೆ ಇರುವಂತಹ ರೂಲ್ಸ್ ಏನೇನು ಮೊದಲು ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ 1 ಮಾರ್ಕ್ಸ್ ಗೆ ಎ ಸೆಕ್ಷನ್ ನಿಮ್ಗೆ ಏನಿರುತ್ತೆ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರುತ್ತೆ. ಸೊ ಆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ರೂಲ್ಸ್ ಏನೇನಿರುತ್ತೆ ಅದ್ರ ಬಗ್ಗೆ ಫಸ್ಟ್ ನೋಡೋಣ. ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕಂಡೀಷನ್ ಏನಂದ್ರೆ, ಮೋರ್ ದನ್ 1 ಟೈಮ್ ಅಟೆಂಪ್ಟ್ ಮಾಡಿದ್ರೆ ಇದಕ್ಕೆ 0 ಕೊಡ್ತಾರೆ. ಫಸ್ಟ್ ರೂಲ್ಸ್ ಏನಂದ್ರೆ, ಮಲ್ಟಿಪಲ್ ಚಾಯ್ಸ್ ನೀವು ಒಮ್ಮೆ ಬರೆದು ಅದನ್ನ ಕ್ಯಾನ್ಸಲ್ ಮಾಡಿ ಮತ್ತೊಮ್ಮೆ ಬರೆದ್ರೆ, ಅಥವಾ ಒಂದು ಕ್ವಶನ್ ಆನ್ಸರ್ಸ್ ನ ಎರಡೆರಡು ಸಲ ಬರೆದ್ರೆ ಇದಕ್ಕೆ 0 ಕೊಡ್ತಾರೆ. ಆನ್ಸರ್ ರೈಟ್ ಇದ್ರೂ ಕೂಡ ಅದನ್ನ ರಾಂಗ್ ಅಂತ ಕನ್ಸಿಡರ್ ಮಾಡ್ತಾರೆ. ಎರಡನೇ ರೂಲ್ಸ್ ಏನಿರುತ್ತೆ MCQ ಗೆ, ಇದು ಸೀಕ್ವೆನ್ಸ್ ಆರ್ಡರ್ ನಲ್ಲಿ ಇರಬೇಕು. ಅಂದ್ರೆ ಸೀರಿಯಲ್ ಇರಬೇಕು. ಆನ್ಸರ್ಸ್ ಸೀರಿಯಲ್ ನಲ್ಲಿ ನೀವು ಹಾಕಿರಬೇಕು. ಸೊ ಅಂದ್ರೆ 1 2 3 4 ಅಥವಾ ABCD ಏನಿರುತ್ತೆ, ಕ್ವಶನ್ ಗೆ ನಂಬರ್ ಕರೆಕ್ಟ್ ಆಗಿರಬೇಕು, ಮತ್ತೆ ಅದು ಸೀರಿಯಲ್ ಆಗಿರಬೇಕು. ನಿಮ್ಗೆ 6th ಕ್ವಶನ್ ಗೊತ್ತಿದೆ ಅಂತ ಮೊದಲು 6th ಬರೆಯೋದು, ಆಮೇಲೆ ಫಸ್ಟ್ ಕ್ವಶನ್ ಆನ್ಸರ್ ಬರೆಯೋದು ಈ ರೀತಿ ನಡೆಯಲ್ಲ. ಕ್ರಮಬದ್ಧತೆ ಒಳಗಿರಬೇಕು, ಸೀಕ್ವೆನ್ಸ್ ಆರ್ಡರ್ ನಲ್ಲಿ ಇರಬೇಕು. ಮೂರನೇದ್ದು, ನೀವು ಬರೆದ ಆನ್ಸರ್ ನ ಕ್ಯಾನ್ಸಲ್ ಮಾಡಿ ಮತ್ತೊಮ್ಮೆ ಬರೆಯೋ ಹಾಗಿಲ್ಲ. ಮಲ್ಟಿಪಲ್ ಚಾಯ್ಸ್ ನ ಅದನ್ನು ಕೂಡ 0 ಅಂತ ಕನ್ಸಿಡರ್ ಮಾಡ್ತಾರೆ. ಇನ್ನು ನಾಲ್ಕನೇದ್ದು, ಆನ್ಸರ್ ಬರೆಯುವಾಗ ಚಾಯ್ಸ್ ಮತ್ತು ಶಬ್ದ ಎರಡು ಕೂಡ ಬರೀಬೇಕು. ಈಗ ಫಾರ್ ಎಕ್ಸಾಂಪಲ್ ಆನ್ಸರ್ ರೋಮಿಯೋ ಇದೆ, ಅದು ಆಪ್ಷನ್ ಎ ಇದೆ. ಒಂದನೇ ಕ್ವಶನ್ ಗೆ ಆನ್ಸರ್ ಇದಾಗಿದೆ ಅಂತ ತಿಳ್ಕೊಳ್ಳಿ. ಸೊ ನೀವು ಎ ಅಂತ ಆಪ್ಷನ್ ಬರೀಬೇಕು, ಕಂಪಲ್ಸರಿ ಆನ್ಸರ್ನು ಬರೀಬೇಕು. 5ನೇ ರೂಲ್ಸ್ ಏನಿದೆ, ಇದನ್ನ ಆನ್ಸರ್ ನೀವು ಬರೆಯುವಾಗ ಕರೆಕ್ಟ್ ಆಗಿ ಕ್ವಶನ್ ಪೇಪರ್ ನಲ್ಲಿರುವಂತಹ ಸ್ಪೆಲ್ಲಿಂಗ್ಸ್ ನ ಕರೆಕ್ಟ್ ಆಗಿ ಬರೀಬೇಕು. ಇದರಲ್ಲಿ ಒಂದು ವರ್ಡ್ ಮಿಸ್ಟೇಕ್ ಮಾಡಿದ್ರು ಇದನ್ನ 0 ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಫಸ್ಟ್ ಸೆಕ್ಷನ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಗೆ ಇರುವಂತಹ ಈ 5 ಕಂಡೀಷನ್ಸ್ ನ ನೀವು ಫಾಲೋ ಮಾಡಬೇಕು. ಮೊದಲನೇದ್ದು, ಮಲ್ಟಿಪಲ್ ಚಾಯ್ಸ್ ಆನ್ಸರ್ ಗೆ ನೀವು ರೂಲ್ಸ್ ಏನಿರುತ್ತಂದ್ರೆ, ಮೋರ್ ದ್ಯಾನ್ 1 ಟೈಮ್ ಯು ಕೆನಾಟ್ ಅಟೆಂಡ್ ದ ಕ್ವಶನ್. ಒಂದಕ್ಕಿಂತ ಹೆಚ್ಚು ಸಲ ಅದನ್ನ ಸೇಮ್ ಕ್ವಶನ್ ಗೆ ಆನ್ಸರ್ ನ ಬರೆಯೋ ಹಾಗಿಲ್ಲ. ಎರಡನೇದ್ದು, ಸೀಕ್ವೆನ್ಸ್ ಆರ್ಡರ್ ನಲ್ಲಿ ಇರಬೇಕು, ಸೀರಿಯಲ್ ಆಗಿರ್ಬೇಕು ನಿಮ್ಮ ಆನ್ಸರ್ಸ್ 1 to 10 ಮಲ್ಟಿಪಲ್ ಚಾಯ್ಸ್. ಥರ್ಡ್ ರೂಲ್ಸ್ ಏನಂದ್ರೆ, ಅದರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಮಾಡೋ ಹಾಗಿಲ್ಲ. ಫೋರ್ತ್ ರೂಲ್ಸ್ ಏನಂದ್ರೆ, ನೀವು ಬರೆದು ಅದನ್ನ ಕ್ಯಾನ್ಸಲ್ ಹೊಡೆದು ಮತ್ತೆ ಬೇರೆ ಆನ್ಸರ್ ಬರೆದ್ರೆ ಎರಡೂನು ರಾಂಗ್ ಅಂತ ಕನ್ಸಿಡರ್ ಮಾಡ್ತಾರೆ. ನಿಮ್ದು ಮೊದಲ ಆನ್ಸರ್ ಕರೆಕ್ಟ್ ಇರಲಿ ಅಥವಾ ನೆಕ್ಸ್ಟ್ ಬರೆದ್ರು ಕ್ಯಾನ್ಸಲ್ ಮಾಡಿ ನೆಕ್ಸ್ಟ್ ಬರೆದ್ರು ಆನ್ಸರ್ ಇರಲಿ, ಕ್ಯಾನ್ಸಲ್ 0 ಅಂತ ಕನ್ಸಿಡರ್ ಮಾಡ್ತಾರೆ. ನೆಕ್ಸ್ಟ್ 5ನೇ ರೂಲ್ಸ್ ಏನಂದ್ರೆ, ಬರೆಯುವಾಗ ಚಾಯ್ಸ್ನು ಬರಿಬೇಕು, ಆನ್ಸರ್ನು ಬರಿಬೇಕು, ಅವಾಗ ಮಾತ್ರ ಕನ್ಸಿಡರ್ ಮಾಡ್ತಾರೆ. ಇದನ್ನ ನಿಮಗೆ ಇನ್ಸ್ಟ್ರಕ್ಷನ್ ಅಲ್ಲಿನೇ ಹೇಳಿರ್ತಾರೆ. ಸೊ ಈ ತಗೊಂಡ್ರಂತ ಕ್ವಶನ್ ಪೇಪರ್ ನಲ್ಲಿ ಆಪ್ಷನ್ ಸಿ ಏನಿದೆ ನೋಡಿ, 1 ಮಾರ್ಕ್ ಕ್ವಶನ್ ಅಟೆಂಪ್ಟೆಡ್ ಮೋರ್ ದ್ಯಾನ್ ಒನ್ಸ್ ವಿಲ್ ಬಿ ಅವಾರ್ಡೆಡ್ 0. ಒಂದು ಕ್ವಶನ್ ಅನ್ನು ನೀವು ರಿಪೀಟ್ ಆಗಿ ಆನ್ಸರ್ ಬರೆದ್ರೆ ಅದನ್ನ 0 ಕನ್ಸಿಡರ್ ಮಾಡ್ತಾರೆ. ಒಂದೊಂದು ಕಾಲೇಜ್ ನಲ್ಲಿ ಏನ್ ಹೇಳಿರ್ತಾರೆ ಅಂದ್ರೆ, ಸಿ ಆಪ್ಷನ್ ನೋಡ್ರಿ, ಮಲ್ಟಿಪಲ್ ಚಾಯ್ಸ್ ನೀವು ಎರಡೆರಡು ಆನ್ಸರ್ ಬರೀರಿ ನಿಮ್ಗೆ ಡೌಟ್ ಬಂದ್ರೆ ಅಂತ ಹೇಳಿರ್ತಾರೆ. ಸೊ 100% ಅದಕ್ಕೆ 0ನೇ ಕೊಡ್ತಾರೆ. ದೇ ಡೋಂಟ್ ಹ್ಯಾವ್ ದ ಬೇಸಿಕ್ ನಾಲೆಜ್. ಅವ್ರು ನಿಮ್ಗೆ ಹೇಳುವಾಗ ಈ ರೀತಿ ಹೇಳಿರ್ತಾರೆ, ಆದ್ರೆ 0 ಹಾಕ್ತಾರೆ. ಸೊ 1 ಮಾರ್ಕ್ಸ್ ಮಲ್ಟಿಪಲ್ ಚಾಯ್ಸ್ ಬರೆಯುವಾಗ ಈ 5 ಕಂಡೀಷನ್ ನೀವು ಫಾಲೋ ಮಾಡಲೇಬೇಕು. ಇನ್ನು ಸೆಕೆಂಡ್ ಏನಂದ್ರೆ, 4 ಮಾರ್ಕ್ಸ್ ಮತ್ತು 6 ಮಾರ್ಕ್ಸ್ ಗೆ ಆನ್ಸರ್ ಬರೆಯೋದು ಹೇಗೆ. ಸೊ ನಾ ತಗೊಂಡ್ರಂತ ಈ ಕ್ವಶನ್ ಪೇಪರ್ ನಲ್ಲಿ ನೋಡಿ, ಸೆಕೆಂಡ್ ಸೆಕ್ಷನ್ ನೋಡಿ, ಆನ್ಸರ್ ಎನಿ 6 ಆಫ್ ದ ಫಾಲೋವಿಂಗ್ ಬ್ರಾಕೆಟ್ ನಲ್ಲಿ ಚೂಸ್ ಅಟ್ ಲೀಸ್ಟ್ 2 ಫ್ರಮ್ ಪೋಯೆಟ್ರಿ ಇನ್ ಎ ಪ್ಯಾರಾಗ್ರಾಫ್ ಆಫ್ 80 or 100 ವರ್ಡ್ಸ್. ಸೊ ಇಲ್ಲಿ ಹೇಳಿರೋದೇನಂದ್ರೆ 80 ದಿಂದ 100 ವರ್ಡ್ಸ್ ನಲ್ಲಿ ಇರಬೇಕು ಅಂತ ಹೇಳಿದ್ದಾರೆ, ಮತ್ತು ಇನ್ ಎ ಪ್ಯಾರಾಗ್ರಾಫ್ ಅಂತ ಮೆನ್ಷನ್ ಮಾಡಿದ್ದಾರೆ. ನೀವು ಬರೆಯೋ ಆನ್ಸರ್ ನ ನೀವು ಪ್ಯಾರಾಗ್ರಾಫ್ ನಲ್ಲಿ ಬರೀರಿ. 80 ರಿಂದ 100 ಶಬ್ದ ಅಂತ ಹೇಳಿದ್ದಾರೆ. ಸೊ 80 ರಿಂದ 100 ಶಬ್ದ ಅಂದ್ರೆ ಅದರ ಅರ್ಥ 8 to 10 ಲೈನ್ಸ್, 8 ರಿಂದ 10 ಲೈನ್. 10 ಶಬ್ದ ಅಂದ್ರೆ 1 ಲೈನ್ ಅಂತ ಇಂಗ್ಲಿಷ್ ನಲ್ಲಿ ಕನ್ಸಿಡರ್ ಮಾಡ್ತಾರೆ. 80 ವರ್ಡ್ಸ್ ಅಂದ್ರೆ 8 ಲೈನ್ಸ್, 100 ವರ್ಡ್ಸ್ ಅಂದ್ರೆ 10 ಲೈನ್ಸ್. ಒಂದೊಂದು ಕಾಲೇಜ್ ನಲ್ಲಿ ಇದನ್ನ ಸಮ್ರಿನ ಆನ್ಸರ್ಸ್ ನ ಬರೆಯುವಾಗ ನೀವು ಮಿನಿಮಮ್ 2 ಪೇಜ್ ಬರಿಬೇಕು, 3 ಪೇಜ್ ಬರೀಬೇಕು ಅಂತ ಹೇಳಿರ್ತಾರೆ.
ಸೊ ಇಲ್ಲಿ ಸ್ಟಾರ್ಟಿಂಗ್ ರೂಲ್ಸ್ ಕೊಟ್ಟಿದ್ದಾರಲ್ಲ ಕ್ವಶನ್ ಪೇಪರ್ ನಲ್ಲಿ, ಅದರಲ್ಲಿ ಎ ಪಾಯಿಂಟ್ ನೋಡಿ, ಕೊಟ್ಟಿರುವಂತಹ ರೂಲ್ಸ್ ನ ಎ ಪಾಯಿಂಟ್ ನೋಡಿ ಏನಿದೆ, ಫಾಲೋ ದ ಪ್ರಿಸ್ಕ್ರೈಬ್ಡ್ ಲಿಮಿಟ್ ವೈಲ್ ಆನ್ಸರಿಂಗ್ ದ ಕ್ವಶನ್. ನೀವು ಆನ್ಸರ್ ಬರೆಯುವಾಗ ನಾವು ಹೇಳಿರುವಂತ ಲಿಮಿಟ್ ನ ಮೀರಬಾರದು ಅಂತ ಹೇಳಿದ್ದಾರೆ. ಅಂದ್ರೆ 8ರಿಂದ 10 ಲೈನ್ ನೀವು ಗಿಂತ ಜಾಸ್ತಿ ಬರೆದ್ರೆ ಉಲ್ಟಾ ನಿಮ್ಗೆ ಮಾರ್ಕ್ಸ್ ಕಟ್ ಆಫ್ ಆಗೋದು. ಸೊ ವ್ಯಾಲ್ಯೂಯೇಷನ್ ಮಾಡುವಾಗ ಇದರಿಂದಾಗಿ ಒಂದೇ ಕ್ವಶನ್ ಗೆ ಬಹಳಷ್ಟು ಸಮಯ ಹೋಗುತ್ತಂತೆ ಏನ್ ಮಾಡ್ತಾರೆ, ನಿಮ್ ಪೇಪರ್ ನ ಅವಸರದಲ್ಲಿ ತಿತ್ತಾರೆ. ನಿಮ್ದು 8ರಿಂದ 10 ಲೈನ್ಸ್ ಮಾತ್ರ ಆನ್ಸರ್ ಇದ್ರೆ ಮತ್ತೆ ಕೀ ಆನ್ಸರ್ಸ್ ನೇ ಬಳಸಬೇಕು. 4 ಮಾರ್ಕ್ಸ್ 6 ಮಾರ್ಕ್ಸ್ ಗೆ ನೀವು ಏನ್ ಬರ್ದಿದ್ದೀರಿ ಮ್ಯಾಟರ್ ಗಿಂತ ಹೆಚ್ಚಾಗಿ ನೀವು ಎಷ್ಟು ಬರ್ದಿದ್ದೀರಿ ಮ್ಯಾಟರ್ ಅನ್ನೋಕ್ಕಿಂತ ಏನ್ ಬರ್ದಿದ್ರಿ ಅದನ್ನ ಚೆಕ್ ಮಾಡ್ತಾರೆ. ಎಲ್ಲಾ ಪೋಯಮ್ಸ್ ಲೆಸನ್ಸ್ ಕೀ ಪಾಯಿಂಟ್ಸ್ ಇರುತ್ತೆ. ಸೊ ಆ ಕೀ ಪಾಯಿಂಟ್ ವರ್ಡ್ಸ್ ನ ನೀವು ಬಳಸಬೇಕು. ಈಗ ಮೊನ್ಯಾಕೋ ಇದನ್ನ ಲಿಟಲ್ ಟಾಯ್ ಕಿಂಗ್ಡಮ್ ಅಂತ ಕರೆದಿದ್ದಾರೆ. ಸೊ ಲಿಟಲ್ ಟಾಯ್ ಕಿಂಗ್ಡಮ್ ಗೆ ನೀವು ಬೇರೆ ಶಬ್ದವನ್ನು ಬಳಸೋ ಹಾಗಿಲ್ಲ, ಅದನ್ನೇ ಬಳಸಿ ಆನ್ಸರ್ ಬರೀಬೇಕು. ಈಗ ಜೂಲಿಯಟ್ ಗೆ ರೋಮಿಯೋ ಸ್ನೋವಿಡಮ್ ಅಂತ ಕರೀತಾನೆ, ಪಾರಿವಾಳಕ್ಕೆ ಬೇರೆ ಹೆಸರು ಬರಿಬಹುದು, ಪೀಸನ್ ಅಂತ. ಬರೆದ್ರೆ ಮಾರ್ಕ್ಸ್ ಕೊಡಲ್ಲ. ಸ್ನೋವಿಡಮ್ ಅನ್ನೋ ವರ್ಡ್ ನೇ ಬಳಸಬೇಕು. ಟಾರ್ಚ್ ಅಂತಾನೆ ಬಳಸಬೇಕು. ರಿಚ್ ಜುವೆಲ್ ಅರ್ತ್ ಇಥಿಯೋಪಿಯನ್ ಇಯರ್ಸ್ ಅಂತಾನೆ ಬರಿಬೇಕು. ಹ್ಯಾಂಗ್ಸ್ ಅಪಾನ್ ಚೀಕ್ ಆಫ್ ನೈಟ್ ಈ ಪಾಯಿಂಟ್ ಬರಿಬೇಕು. ಸೊ ಅವ್ರು ಏನ್ ಮಾಡ್ತಾರೆ, ಎಷ್ಟು ಪಾಯಿಂಟ್ಸ್ ಬಂದಿದಾವೆ ಅವ್ರು ಕೊಟ್ಟಂತ ಕೀ ಆನ್ಸರ್ಸ್ ನಲ್ಲಿ ಅದನ್ನ ನೋಡಿ ಮಾತ್ರ ನಿಮ್ಗೆ ಮಾರ್ಕ್ಸ್ ಹಾಕ್ತಾರೆ. ನೀವು 4 ಲೈನ್ ಬರೆದು ಔಟ್ ಆಫ್ ಮಾರ್ಕ್ಸ್ ತಗೋಬಹುದು. ನೀವು 40 ಲೈನ್ ಬರೆದ್ರು 0 ಬೀಳ್ಬಹುದು. ರೂಲ್ಸ್ ಏನು, ಕೀ ಆನ್ಸರ್ಸ್ ನಲ್ಲಿ ಇರುವಂತಹ ಪಾಯಿಂಟ್ಸ್ ನಿಮ್ಮ ಆನ್ಸರ್ ಶೀಟ್ ನಲ್ಲಿ ಎಷ್ಟಿದೆ ಕೌಂಟ್ ಮಾಡ್ತಾರೆ. ಬೇರೆ ಸಬ್ಜೆಕ್ಟ್ಸ್ ಗೆ ಹೇಗಿರುತ್ತೆ, ಎಷ್ಟು ಪಾಯಿಂಟ್ಸ್ ಆನ್ಸರ್ ಬರ್ದಿದ್ದಾರೆ ಅದೇ ರೀತಿ ವ್ಯಾಲ್ಯೂಯೇಷನ್ ಇರುತ್ತೆ. ಸೊ 4 ಮಾರ್ಕ್ಸ್ ಮತ್ತು 6 ಮಾರ್ಕ್ಸ್ ಗೆ ನೀವು ನೆನಪಿಟ್ಕೋಬೇಕಾಗಿರುವಂತಹ 3 ರೂಲ್ಸ್ ಏನಂದ್ರೆ, ಒಂದು ಅಟ್ ಲೀಸ್ಟ್ 2 ಫ್ರಾಮ್ ಪೋಯಟ್ರಿ ಅಂತ ಏನಿದೆ, ಅಂದ್ರೆ 4 ಮಾರ್ಕ್ಸ್ ಗೆ ನೀವು ಆನ್ಸರ್ ಬರೆಯುವಾಗ ಮಿನಿಮಮ್ 2 ಪೋಯಮ್ಸ್ ಇಂದ ಬರೀಬಹುದು. ಮ್ಯಾಕ್ಸಿಮಮ್ ನೀವು ಎಲ್ಲ ಪೋಯಮ್ನೇ ಬರೀಬಹುದು. ನಿಮ್ಗೆ ಎಷ್ಟು ಪೋಯಮ್ ಗೊತ್ತಿದೆ ಮ್ಯಾಕ್ಸಿಮಮ್ ನೀವು ಪೋಯಮ್ ಬರೀರಿ. ಪೋಯಮ್ಗೆ ಯಾವಾಗಲೂ ಹೆಚ್ಚು ಮಾರ್ಕ್ಸ್ ಕೊಡ್ತಾರೆ. ಮಿನಿಮಮ್ 2 ಅಂದ್ರೆ 2ಕ್ಕಿಂತ ಕಡಿಮೆ ಬರೆದ್ರೆ ಅದನ್ನ ಕನ್ಸಿಡರ್ ಮಾಡೋದಿಲ್ಲ. ಇದು 1ನೇ ರೂಲ್ಸ್. 2ನೇ ರೂಲ್ಸ್, ಪ್ರಿಸ್ಕ್ರೈಬ್ಡ್ ಲಿಮಿಟ್ ನ ಮೇಂಟೈನ್ ಮಾಡಬೇಕು. ಅಂದ್ರೆ 80 to 100 ವರ್ಡ್ಸ್ ಅಂದಾಗ 8 to 10 ಲೈನ್ಸ್ ಅಷ್ಟೇ ನೀವು ಬರೀಬೇಕು. 3ನೇದೇನಂದ್ರೆ ಪಾಯಿಂಟ್ ಆದ್ರೂ ಬರೀರಿ, ಪ್ಯಾರಾಗ್ರಾಫ್ ಆದ್ರೂ ಬರೀರಿ, ಕೀ ಆನ್ಸರ್ಸ್ ಬಳಸಿ ಬರೀರಿ. ನಿಮ್ ಓನ್ ವರ್ಡ್ಸ್ ನ ಯೂಸ್ ಮಾಡೋ ಹಾಗಿಲ್ಲ. ಇದು ಲ್ಯಾಂಗ್ವೇಜ್ ಸಬ್ಜೆಕ್ಟ್. ಇನ್ನು ನೆಕ್ಸ್ಟ್ ಗ್ರಾಮರ್ ಸೆಕ್ಷನ್ ಬಂದಾಗ ಏನ್ ಮಾಡಬೇಕು ಅದ್ರ ಬಗ್ಗೆ ನೋಡೋಣ. ಸೊ ಪ್ಯಾಸೇಜ್ ಗೆ ಮೇನ್ ಒಂದು ರೂಲ್ ಇದೆ, ಸ್ಟಾರ್ಟಿಂಗ್ ನಲ್ಲಿ ಹೇಳಿರ್ತಾರೆ. ನೀವು ರೂಲ್ಸ್ ನ ನೋಡ್ರಿ, ಈ ರೂಲ್ಸ್ ನೋಡ್ಕೊಳ್ಳಿ. ABCDE 5th ರೂಲ್, ಈ ರೂಲ್ ನೋಡ್ರಿ. ಆನ್ಸರ್ ಟು ಕ್ವಶನ್ ನಂಬರ್ 25 A to J should be in sequence and in one place. A ದಿಂದ J ಮಟ್ಟ 25th ನಂಬರ್ಗೆ ಕೇಳುವಂತ ಪ್ಯಾಸೇಜ್ ನ ಕ್ವಶನ್ ಆನ್ಸರ್ ಸೀರಿಯಲ್ ಆಗಿ ಇರಬೇಕು. ಅಂದ್ರೆ ನಿಮಗೆ ಸಿ ಸಿಕ್ಕಿದೆ ಆನ್ಸರ್ ಅಂತ ಪ್ಯಾಸೇಜ್ ನಲ್ಲಿ ಸಿ ಮೊದಲು ಬರೋದು, ಎ ಆಮೇಲೆ ಬರೆದ್ರೆ 0 ಹಾಕ್ತಾರೆ. A to J ಕಂಪಲ್ಸರಿ ಸೀರಿಯಲ್ ಇರಬೇಕು. ಒಂದೇ ಪ್ಲೇಸ್ ನಲ್ಲಿ ಇರಬೇಕು. ಕಂಪಲ್ಸರಿ ಒಂದು ಪ್ಲೇಸ್ ನಲ್ಲಿ ಇರಬೇಕು. ಅಂದ್ರೆ ನೀವು ಎಲ್ಲಿ ಪ್ರಾರಂಭಿಸ್ತೀರಾ J ಅಲ್ಲಿಯೇ ಎಂಡ್ ಆಗ್ಬೇಕು. ಒಂದ್ ಪೇಜ್ ನಲ್ಲೇ ಸೆಟ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಗ್ರಾಮರ್, ಈ ವರ್ಬ್ ಏನ್ ಕೊಟ್ಟಿರ್ತಾರೆ ಇದನ್ನ ಡೈರೆಕ್ಟ್ ಆನ್ಸರ್ಸ್ ಬರಿಬಾರದು. ಸೊ 12th ಕ್ವಶನ್ ಏನಿರುತ್ತೆ ನಿಮ್ದು ವರ್ಬ್ ಕ್ವಶನ್, ಡೈರೆಕ್ಟ್ ಆನ್ಸರ್ ಬರಿಬಾರದು. ಸೊ ಫಿಲ್ ಇನ್ ದ ಬ್ಲಾಂಕ್ಸ್ 2 ಇರುತ್ತೆ, ಒಂದು ಲಿಂಕರ್ ಮತ್ತು ವರ್ಬ್. ಕೊಟ್ಟಿರುವಂತ ಕ್ವಶನ್ ನ ಪ್ಯಾರಾಗ್ರಾಫ್ ನ ಬರಿಬೇಕು. ಬಿಟ್ಟ ಸ್ಥಳದ ಆನ್ಸರ್ ಬರೆದು ಅದನ್ನ ಅಂಡರ್ಲೈನ್ ಮಾಡಬೇಕು, ಬಿಟ್ಟ ಸ್ಥಳವನ್ನ. ಆಗ ಮಾತ್ರ ನಿಮಗೆ ಇವೆರಡಕ್ಕೂ ಮಾರ್ಕ್ಸ್ ಸಿಗುತ್ತೆ, 11th ಮತ್ತು 12th. ಮ್ಯಾಚ್ ದ ಫಾಲೋವಿಂಗ್ ಏನಿರುತ್ತೆ, ಎ ಸೆಕ್ಷನ್ ನ ಆಸ್ ಇಟ್ ಈಸ್ ಬರಿಬೇಕು, ಬಿ ಸೆಕ್ಷನ್ ನ ಹೊಂದಿಸಿ ಬರಿಬೇಕು. ಬಿ ಹೇಗಿದೆ ಹಾಗೆ ಬರುದು ಪೆನ್ಸಿಲ್ ಮಾರ್ಕ್ ಮಾಡಿದ್ರೆ ಅದನ್ನ ಕನ್ಸಿಡರ್ ಮಾಡಲ್ಲ. ಇನ್ನು ನೆಕ್ಸ್ಟ್ ಪ್ಯಾಸೇಜ್ ಆಯ್ತು. ನೋಟ್ ಮೇಕಿಂಗ್ ಏನಿರುತ್ತೆ ಕ್ವಶನ್ ಪೇಪರ್ ನಲ್ಲಿ, ಸೊ ಈ ನೋಟ್ ಮೇಕಿಂಗ್ ನೀವು ಡಯಾಗ್ರಾಮ್ ಅದು ಹಾಕಬಹುದು, ಇಲ್ಲಿರುವಂತ ರೋಮನ್ ಅಂಕಿಗಳನ್ನಾದ್ರೂ ನೀವು ಬಳಸಿ ಆಯಾ ನಂಬರ್ಗೆ ಅದೇ ಕರೆಕ್ಟ್ ಆಗಿ ಆನ್ಸರ್ ಬರೀಬಹುದು. ಡೈಲಾಗ್ ರೈಟಿಂಗ್ ಏನಿರುತ್ತೆ, ಬ್ರಾಕೆಟ್ ನ ಹೊಳ್ಳಿ ಬರೀಲಾರ್ದನೆ ಎಕ್ಸ್ಪ್ರೆಷನ್ಸ್ ಅವನ್ನ ಬಿಟ್ಟು ಆನ್ಸರ್ ಮತ್ತು ಅವ್ರು ಕೊಟ್ಟಿರುವಂತ ಕ್ವಶನ್ ಎರಡನ್ನ ಬರಿಬೇಕು. ಸೊ ರಿಪೋರ್ಟೆಡ್ ಸ್ಪೀಚ್ ನಿಮ್ಗೆ ಆಲ್ರೆಡಿ ಅದು ರೂಲ್ಸ್ ಗೊತ್ತಿದೆ ಹೇಗೆ ಬರಿಬೇಕಂತ. ಇನ್ನು ಲೆಟರ್ ರೈಟಿಂಗ್, ಸೊ ಲೆಟರ್ ಪ್ಲಸ್ ರೆಸ್ಯೂಮ್ ಬರೆಯತ್ರೆ ಒಂದ್ ಪೇಜ್ ನಲ್ಲಿ ಲೆಟರ್ ಇರಬೇಕು, ಒಂದ್ ಪೇಜ್ ನಲ್ಲಿ ರೆಸ್ಯೂಮ್ ಇರಬೇಕು. ಎರಡು ಒಂದೇ ಪೇಜ್ ನಲ್ಲಿ ಮಿಕ್ಸ್ ಮಾಡಬಾರದು. ಸೊ ಇವಿಷ್ಟು ರೂಲ್ಸ್ ನ ನೀವು ಫಾಲೋ ಮಾಡಿ ಆನ್ಸರ್ಸ್ ಬರೆದ್ರೆ ನಿಮ್ಗೆ ಪೂರ್ತಿಯಾಗಿ ಮಾರ್ಕ್ಸ್ ಸಿಗುತ್ತೆ. ಧನ್ಯವಾದಗಳು.